ಹಲೋ ಫ್ರೆಂಡ್ಸ್, ನಾವು ಬ್ಯಾಂಗ್ಳೂರಿಂದ ತಿರುಚೆಂದೂರಿಗೆ ಹೋಗಬೇಕಂದ್ರೆ ಹೇಗೆ ಹೋಗೋದು ಟ್ರೈನಲ್ಲಿ ಅಂತ ಈ ವಿಡಿಯೋದಲ್ಲಿ ಫುಲ್ ಮಾಹಿತಿ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋ ಪ್ರತಿ ವಿಡಿಯೋ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ ಆ್ಯಂಡ್ ಡೂ ಸಪೋರ್ಟ್. ಥ್ಯಾಂಕ್ ಯು. ನಿಮಗೆ ಬ್ಯಾಂಗ್ಳೂರಿಂದ ತುಂಬ ಟ್ರೈನ್ ಇದೆ, ಆದರೆ ನಾವು SMVT ಇಂದ ಟ್ರೈನ್ ಹಾಕ್ತಾ ಇದ್ದೀವಿ. ಸೊ ನಮಗೆ ಟ್ರೈನು ಬಂದು SMVTಯಿಂದ 5:15ಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತಿರುನಲ್ವೇಲಿಗೆ ಹೋಗಿಯೇ ಅಲ್ಲಿ ಟ್ರೈನ್ ಎಕ್ಸ್ಚೇಂಜ್ ಮಾಡಿ ತಿರುಚೆಂದೂರಿಗೆ ಹೋಗಬೇಕು. ಸೊ ನಾವು SMVTಯಲ್ಲಿ ಎಂಟ್ರಿ ಆಗಿ ಅಲ್ಲಿ ನಾವು ಕೌಂಟರಲ್ಲಿ ಅನ್ರಿಸರ್ವ್ಡ್ ಟಿಕೆಟ್ನೇ ಪರ್ಚೇಸ್ ಮಾಡಿದ್ದು. ಸೊ ನಾವು ಹೋಗಿದ್ದು ನಿಮಗೆ ಟಿಕೆಟ್ ಪ್ರೈಸ್ ಬಂದು 185 to 190 ತನಕ ಬೀಳುತ್ತೆ. ನೀವು ಅದೇ ಸ್ಲೀಪರ್ ಕೋಚಲ್ಲಿ ಹೋಗ್ತೀರಾ ಅಂದರೆ 385 ಬೀಳುತ್ತೆ. ಮತ್ತು ನಿಮಗೆ ಬ್ಯಾಂಗ್ಳೂರಿಂದ SMVT ರೈಲ್ವೆ ಸ್ಟೇಷನಿಂದ ಡೈಲಿ ರನ್ಸ್ ಟ್ರೈನ್ ಇರುತ್ತೆ. ಸೊ ನಿಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 5ಅಲ್ಲಿ ಈ ಟ್ರೈನ್ ಸ್ಟಾಪ್ ಆಗಿರುತ್ತೆ. ನೀವು ಬುಕ್ಕಿಂಗ್ ಮಾಡಬೇಕಂದ್ರೆ ಒಂದು 4 months ಬಿಫೋರೇ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಚಾನ್ಸ್ ಸಿಗುತ್ತೆ, ಇಲ್ಲ ಟಕ್ಕಲ್ಲಿ ಟ್ರೈ ಮಾಡ್ಬೋದು. ಈಗ ಬ್ಯಾಂಗ್ಳೂರಿಂದ ನಾವು ತಿರುನಲ್ವೇಲಿಗೆ ಹೋಗಿದ್ದೆ. ಟ್ರೈನ್ ಮೂವ್ ಆಯಿತು, ಕರೆಕ್ಟಾಗಿ 5:15ಗೆ ಎತ್ತಬೇಕಾಗಿತ್ತು ಟ್ರೈನು. ಸೊ ಡಿಲೇ ಆಗಿ 5:45ಗೆ ಎತ್ತು. ಸೊ ಈಗ ಇಲ್ಲಿ ಬ್ಯಾಂಗ್ಳೂರಿಂದ ಈಗ ತಮಿಳ್ನಾಡು ಎಂಟ್ರಿ ಆಗಿದೆ ಟ್ರೈನು. ಸೊ ಎಲ್ಲ ವ್ಯೂ ಚೆನ್ನಾಗಿದೆ. ನಾನು ಈ ವಿಡಿಯೋದಲ್ಲಿ ಬಜೆಟ್ ಟ್ರಾವೆಲ್ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಯಾರನ್ನ ಬ್ಯಾಂಗ್ಳೂರಿಂದ ತಿರುಚೆಂದೂರಿಗೆ ಹೋಗ್ತೀರ ಅಂದರೆ ಈ ವಿಡಿಯೋ ನೋಡ್ಕೊಂಡು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನಿಸುತ್ತೆ. ಇದರಲ್ಲಿ ಎಷ್ಟು ಕಮ್ಮಿ ಖರ್ಚಾಗುತ್ತೆ, ಹೆಂಗೆ ಹೋಗಿ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಾವು ಈಗ ಟ್ರೈನ್ ನಿಯರ್ ಬೈ ತಿರುನಲ್ವೇಲಿ ಸ್ಟಾಪ್ ಆಯಿತು. ನಾವು ಆಗ ತಿರುನಲ್ವೇಲಿ ಜಂಕ್ಷನ್ಗೆ ರೀಚ್ ಆದೋ. ಅಲ್ಲಿ ಆಚೆ ಕಡೆ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ಹಲ್ವಾ ಎಲ್ಲ ಫೇಮಸ್, ಸ್ವಲ್ಪ ಹಂಗೆ ಪರ್ಚೇಸ್ ಮಾಡ್ಕೊಂಡು ತಿರ್ಗಿ ಅಲ್ಲಿರೋ ಬಸ್ ಸ್ಟ್ಯಾಂಡ್ಸ್ ಎಲ್ಲ ಅಲ್ಲಿ ವ್ಯೂ ಚೆನ್ನಾಗಿತ್ತು. ಆ ಬಸ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಕವರ್ ಮಾಡಿದೆ. ನಿಮ್ಗೆ ಇಷ್ಟ ಆದರೆ ಅಲ್ಲಿ ಕಮೆಂಟಲ್ಲಿ ಚೆನ್ನಾಗಿದೆ ತಿಳಿಸಿ, ನಾನು ನೋಡ್ಕೊತೀನಿ. ಸೊ ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ಅಂತೆ, ಇದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಇಲ್ಲಿಂದ ಬಸ್ ಸಿಗುತ್ತೆ, ತಿರ್ಗಿ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ಗೆ ಅಲ್ಲೂ ತಿರುಚೆಂದೂರಿಗೆ ಹೋಗ್ಬೋದು. ಸೊ ನಾವು ಮತ್ತೆ ಟಿಕೆಟ್ ತಗೊಂಡು ಅಲ್ಲಿಂದ ತಿರುನಲ್ವೇಲಿಯಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿದ್ದಂಥ ತಿರುಚೆಂದೂರು ಟ್ರೈನ್ಗೆ ನಾವು ಹೋದು. ಈ ಟ್ರೈನಿಂಗ್ ಟೈಮ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಟ್ರೈನ್ ಇತ್ತು, ಅಲ್ಲಿಂದ ಮ್ಯಾಕ್ಸಿಮಮ್ ಒಂದು 1 hour 45 minutes ಟ್ರಾವೆಲ್ ಮಾಡಬೇಕು ನೀವು ತಿರುಚೆಂದೂರಿಗೆ ಹೋಗಬೇಕಂದ್ರೆ. ಅದೇ ವ್ಯೂ ಮಾತ್ರ ಚೆನ್ನಾಗಿರುತ್ತೆ ಟ್ರೈನಲ್ಲಿ ಜರ್ನಿಯಲ್ಲಿ. ಸೊ ನಾವು ತಿರುನಲ್ವೇಲಿ ಜಂಕ್ಷನ್ ಮೂವ್ ಆದ ತಕ್ಷಣ ನೆಕ್ಸ್ಟು ತಿರುಚೆಂದೂರಿಗೆ ಟುವರ್ಡ್ಸ್ ಟ್ರೈನು ಮೂವ್ ಆಯಿತು. ನಿಮಗೆ ಮೈಸೂರಿಂದನೂ ಟ್ರೈನ್ ಐತೆ, ಮೈಸೂರು ಟು ತೂತುಕುಡಿ ಎಕ್ಸ್ಪ್ರೆಸ್ ಅಂತ. ಇಲ್ಲ ಅಂದರೆ ನೀವು ಇದಕ್ಕೆ ಬರ್ಬೋದು SMVTಗೆ. ಬ್ಯಾಂಗ್ಳೂರಿಂದ ಒಂದು 3 to 4 ಟ್ರೈನ್ ಡೈಲಿ ಓಡಾಡ್ತೈತೆ. ಸೊ ನಮಗೆ ಇದು ಹತ್ತಿರ ಆಯಿತು, ಸೊ ನಾವು ಟ್ರಾವೆಲ್ ಮಾಡ್ತು. ಅಥವಾ ನೀವು ಬಸ್ಸಲ್ಲೇ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಹೆಂಗೆ ಬಂದರೂ ಒಂದು ತಿರುನಲ್ವೇಲಿಗೆ ಬರ್ಬೋದು, ಇಲ್ಲ ತೂತುಕುಡಿಗೆ ಹೋಗ್ಬೋದು, ಇಲ್ಲ ನಾಗರ್ಕೋವಿಲ್. ಈ 3 ಜಂಕ್ಷನಲ್ಲಿ ಎಲ್ಲಿ ಇಳ್ಕೊಂಡ್ರೂ ನಾವು ತಿರುಚೆಂದೂರಿಗೆ ಆರಾಮಾಗಿ ಹೋಗ್ಬೋದು. ಇದೆಲ್ಲ ನಿಯರ್ ಬೈ. ಕನ್ಯಾಕುಮಾರಿಗೆ ಹೋದ್ರೂ ಒಂದು 3 hours 4 hours ಜರ್ನಿ ಮಾಡಿದ್ರೆ ಬಸ್ಸಲ್ಲಿ, ಅಲ್ಲಿಂದ ಬಸ್ಸಸ್ ಸಿಗುತ್ತೆ, ನೀವು ಆರಾಮಾಗಿ ತಿರುಚೆಂದೂರಿಗೆ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ಈ ಊರಿನಲ್ಲಿ ಜಾಸ್ತಿ ಇದೆ ಫಾರೆಸ್ಟ್. ನಾವೀಗ ತಿರುಚೆಂದೂರು ಜಂಕ್ಷನ್ಗೆ ರೀಚ್ ಆಗಿಬಿಟ್ಟು, ಸೊ ಇಲ್ಲಿಂದ ನಮಗೆ ಟ್ರೈನ್ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಒಂದು 1.5 kilometer ವಾಕ್ ಮಾಡಿದ್ರೆ ಟೆಂಪಲ್ ರೀಚ್ ಆಗಿಬಿಡ್ತೀವಿ. ಇಲ್ಲಾಂದರೆ ಬಸ್ ಆಟೋ ಚೂಸ್ ಮಾಡ್ಬೋದು ನೀವು. ಈ ಆರ್ಚ್ ಎಂಟ್ರೆನ್ಸಿಂದ 1.5 kilometer ವಾಕ್ ಮಾಡಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದ್ದಿದ್ದ ಕಾರಣಾಗಿ ವಿಡಿಯೋ ಅಷ್ಟು ಶೂಟ್ ಮಾಡೋಕ್ಕಾಗಿಲ್ಲ. ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟು ಶೂಟ್ ಮಾಡಿದ್ದೀವಿ. ಹಾಗೆ ನಾವು 1.5 kilometer ವಾಕ್ ಮಾಡಿ ನಿಯರ್ ಬೈ ಟೆಂಪಲ್ ರೀಚ್ ಆದೋ. ಸೊ ನಮಗೆ ಹೋಗುವ ದಾರಿಯಲ್ಲೇ ತುಂಬ ಜನ ರಶ್ ಆಗಿತ್ತು. ಸೊ ನಾವು ಹೋಗಿದ್ದು ಸಂಡೇ ಆದರೂ ಕೂಡ ತುಂಬ ರಶ್ ಜಾಸ್ತಿ ಇತ್ತು. ತುಂಬ ಅಲ್ಲಿ ಎಲೆಕ್ಷನ್ ಕಾರಣದಿಂದ ರಜಾ ಬಿಟ್ಟಿದ್ದಾರೆ ಸ್ಕೂಲೆಲ್ಲ. ಸೊ ಎಲ್ಲ ಕ್ರೌಡ್ ತುಂಬ ತುಂಬ್ಕೊಬಿಟ್ಟೈತೆ. ಸೊ ನಾವು ಹಂಗೆ ವಾಕ್ ಮಾಡ್ತಾಯಿದ್ರೆ ಅಲ್ಲಿ ಸೆಕೆಂಡ್ ಆರ್ಚಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ದೇವಸ್ಥಾನ ಗೋಪುರ ಕಾಣಿಸುತ್ತೆ.
ಅದೇ ಈಗ ನಾವು ಟೆಂಪಲ್ ಹತ್ರ ರೀಚ್ ಆಗಿಬಿಟ್ಟು ನಿಯರ್ ಬೈ ಈಗ ಇಲ್ಲಿ ಆರ್ಚ್ ಕಾಣಿಸೈತಲ್ಲ, ಇದು ಬಂದ್ಬಿಟ್ಟು ದೇವಸ್ಥಾನ ಹೆಬ್ಬಾಗಿಲು ಅಂತಾರೆ. ಸೊ ನಾವು ದೇವಸ್ಥಾನ ಹೆಬ್ಬಾಗಿಲು ರೀಚ್ ಆಗಿದ ತಕ್ಷಣ ಮುಂದ್ಗಡೆ ಹೋದರೆ ನಿಮಗೆ ರೈಟ್ ಸೈಡಲ್ಲೇ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ. ನಿಮಗೆ ರೈಟ್ ಸೈಡಲ್ಲಿ ಟೆಂಪಲ್ ಗೋಪುರ ಕಾಣುತ್ತೆ. ಸೊ ಈಗ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಕಾರಣಕ್ಕಾಗಿ ಎಲ್ಲ ಅಲ್ಲಿ ರೆಡ್ ಕಲರ್ ಶೀಟನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಟೆಂಪಲ್ಲೇ ಕಾಣಿಸ್ತಿತ್ತು. ಈಗ ಹಂಗೆ ಸ್ಟ್ರೈಟಾಗಿ ವಾಕ್ ಮಾಡಿದ್ರೆ ನಮಗೆ ಅಲ್ಲಿ ಬೀಚ್ ಎಂಟ್ರೆನ್ಸ್ ಸಿಗುತ್ತೆ, ಇಲ್ಲ ನಾಳಿಗೇನರ್ ಅನ್ನೋ ಪ್ಲೇಸಸ್ ಸಿಗುತ್ತೆ. ನಮಗೆ ಸ್ಟ್ರೈಟಾಗಿ ಹೋದರೆ ನಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತೈತಲ್ಲ ಅದೇ ಟೆಂಪಲ್ ಎಂಟ್ರೆನ್ಸು. ನಾವು ಸ್ಟ್ರೈಟಾಗಿ ಹೋದರೆ ನಮಗೆ ಬೀಚ್ ಸಿಗುತ್ತೆ. ಇಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಥಿಂಗ್ಸ್ ಎಲ್ಲ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಅಲ್ಲಿ ಬೀಚ್ ಹತ್ರ ಇಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಕೌಂಟ್ರ್ ಐತೆ. ಸೊ ಪರ್ ಬ್ಯಾಗ್ಗೆ 10 ರೂಪೀಸ್ ಅಂತೆ. ನೀವು ಆ ಬ್ಯಾಗನ್ನು ಕೊಟ್ಬಿಟ್ಟು ಅಲ್ಲಿ ಟೋಕನ್ ಇಸ್ಕೋಬೋದು. ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ನಿಮ್ಮ ಫೋನ್ಸ್ ಎಲ್ಲ ಅಲ್ಲಿ ಇದ್ರ ಹತ್ರ ಕೊಟ್ಬಿಟ್ಟು ಡೆಪಾಸಿಟ್ ಮಾಡ್ಬೋದು. ಕ್ಲಾಕ್ ರೂಮ್ ಐತೆ, ಒಬ್ಬರಿಗೆ 5 ರೂಪೀಸ್ ಇಸ್ಕೊಂಡು ಒಂದು ಪರ್ ಫೋನ್ಗೆ 5 ರೂಪೀಸ್ ಕಲೆಕ್ಟ್ ಮಾಡ್ಕೊತಾರೆ. ಈಗ ಲೆಫ್ಟ್ ಸೈಡಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರಲ್ಲ ಅದು ಬಂದು 100 ರೂಪೀಸ್ ಪರ್ ಕ್ಯೂ. ನಾವು ಈ ಕ್ಯೂ ಅಲ್ಲೇ ಹೋಗಿರೋದು. ನಮಗೆ 3 to 5 hours ಆಯಿತು ದರ್ಶನ ಆಗೋಕ್ಕೆ. ಮಿನಿಮಮ್ 5 hours ಆಯಿತು ನಮಗೆ. ನಾವು ಸ್ಟಾರ್ಟಿಂಗಲ್ಲಿ ಆ ಗೋಪುರ ಕಾಣಿಸ್ತೈತಲ್ಲ ಅಲ್ಲಿಂದ ಫ್ರೀ ದರ್ಶನ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಫ್ರೀ ದರ್ಶನ ಮಾಡಬೇಕಂದ್ರೆ ನಮಗೆ ಒಂದು 6 to 7, 8 hours ಈ ಥರ ಟೈಮ್ ಹಿಡಿಯುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ 90% ಬರೋ ಪೀಪಲ್ಸ್ ಎಲ್ಲ ಈ 100 ರೂಪೀಸ್ ಕ್ಯೂಗೆ ಹೋಗೋದು. ಆದರೆ ಇದು ನಾರ್ಮಲ್ ಡೇಸ್ ಅಂದರೆ ಈ ಹಬ್ಬದ ದಿವಸ ಎಲ್ಲ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಈ ನಾರ್ಮಲ್ ಕ್ಯೂ 100 ರೂಪೀಸ್ ಕ್ಯೂನೇ ಅವರು ವೇರಿಯಬಲ್ ಆಗಿ 300, 500 ಆ ಥರ ಕ್ಯೂ ಎಲ್ಲ ಬಿಡ್ತಾರೆ. ಸೊ ನೀವು ನೋಡ್ಬೋದು, ಇದು ದೇವಸ್ಥಾನದಲ್ಲಿ ಹಾಕಿರೋ ವಿಡಿಯೋ, ಆ ಟೆಂಪಲ್ ವಿಡಿಯೋ. ಈಗ ನಾವು ಬೀಚ್ ಹತ್ರ ರೀಚ್ ಆಗ್ಬಿಟ್ಟು, ಸೊ ಈ ಬೀಚ್ ತುಂಬ ಇಲ್ಲಿ ಹಾರ್ಬರ್ ಕೂಡ ಐತೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನಾಳಿಗೇನರ್ ಅಂತ ಇದು ಕ್ಯೂ. ಅದು ನೀವು ನೋಡ್ತಾ ಇದ್ದೀರ, ಇದೇ ನಾಳಿಗೇನರ್. ಈ ಚಿಕ್ಕ ಹಳ್ಳದಲ್ಲೇ ನೀರು ಸೃಷ್ಟಿಯಾಗಿ ಇದು ಸ್ವತಃ ಮುರುಘಾ ಅವರು ಕೈಯಲ್ಲಿದ್ದಂಥ ವೇಲನ್ನ ಇಕ್ಕಿ ಆ ಬಾವಿಯನ್ನು ಮಾಡಿದ್ದಾರೆ. ಇದೇ ಇತಿಹಾಸ ಹೇಳ್ತಾ ಇದ್ದೆ. ಸೊ ಇದು ಟೆಂಪಲ್ ವ್ಯೂ ಆಗಿರುತ್ತೆ. ಟೆಂಪಲ್ ಒಳಗೆ ಯಾವುದೂ ವೀಡಿಯೋಸ್ ಅಲೋ ಮಾಡಲ್ಲ. ಸೊ ನಾವು ಈ ವೀಡಿಯೋಸನ್ನು ತೆಗೆದಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ನಿಮಗೆ ವೀಡಿಯೋಸ್ ಈ ಥರ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನಾವು ಮಾಡ್ತೀವಿ. ಮತ್ತು ನಾವು ತಿರುಚೆಂದೂರಿಂದ ಬಸ್ ಎಕ್ಕಿ ತೂತುಕುಡಿಗೆ ರೀಚ್ ಆದ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಚರ್ಚ್ ಹತ್ರ ಒಂದು ಫೇಮಸ್ ಚರ್ಚ್ ಐತೆ. ಸೊ ಅಲ್ಲಿನೂ ವಿಸಿಟ್ ಮಾಡಿ. ಆ ಚರ್ಚು ಡಿಸೈನ್ಸ್, ಆ ಸ್ಟ್ರಕ್ಚರ್ಸ್ ಎಲ್ಲ ತುಂಬ ಸೂಪರಾಗಿರುತ್ತೆ. ಸೊ ಅಲ್ಲಿ ವಿಸಿಟ್ ಮಾಡಿ. ಮತ್ತು ಅಲ್ಲೇ ಒಂದು ಬೀಚ್ ಐತೆ, ಅದು ಹಾರ್ಬರ್ ಇದೆ. ಅಲ್ಲಿ 3-4 ಬೀಚ್ ಇದೆ. ಸೊ ಮೇನ್ ಬೀಚು, ಬೀಚ್ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡೆಲ್ಲ ಐತೆ ಒಂದು ಬೀಚು, ಅದು ಚೆನ್ನಾಗಿರುತ್ತೆ. ಅದು ನಾವು ರೈಟ್ ಹೋದ ತಕ್ಷಣ ನಾವು ವಿಸಿಟ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ತೆಗೆದಂಥ ಪಿಕ್ಸ್ ಎಲ್ಲ ಇದು ನಿಮಗೆ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ. ಸೊ ಈ ಕಾಣಿಸ್ತೈತಲ್ಲ, ಈ ಟೈಮಲ್ಲೇ ನಾವು ಬ್ಯಾಂಗ್ಳೂರ್ ರೀಚ್ ಆಗೋದು. ಇಲ್ಲಿಂದ ಒಬ್ಬರಿಗೆ 210 ಆಗುತ್ತೆ ಟಿಕೆಟ್ ಪ್ರೈಸ್ನು. ಆ ಟಿಕೆಟ್ನು ನಾನು ನಿಮ್ಗೆ ಆ್ಯಡ್ ಮಾಡ್ತೀನಿ ನೋಡಿ. ಸೊ ತೂತುಕುಡಿ ಜಂಕ್ಷನಿಂದ ಟ್ರೈನ್ ಮೂವ್ ಆಗಿ ಸೇಲಂ ರೀಚ್ ಆಯಿತು. ಸೊ ನಾವು ಬ್ಯಾಂಗ್ಳೂರ್ ಹತ್ರ ಬಂದ್ಬಿಟ್ಟು ಈ ಟ್ರೈನ್ ಬ್ಯಾಂಗ್ಳೂರಿಗೆ KR ಪುರಂಗೆ 11 o'clock or 11:30ಗೆ ರೀಚ್ ಆಯಿತು. ಸೊ ಈ ವಿಡಿಯೋ ಇಲ್ಲಿಂದ ಫಿನಿಶ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬಜೆಟ್ ಆಗಿರೋದು ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಎಷ್ಟು ಖರ್ಚಾಯ್ತು ಅಂತ. ಒಬ್ಬರಿಗೆ ನೀವು ಈ ರೂಟ್ನ ಫಾಲೋ ಮಾಡ್ಬೋದು, ಆದರೆ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಎತ್ಕೊಂಡು ಹೋಗಿ ನಿಮ್ಮ ಸೇಫ್ಟಿಗೆ. ಥ್ಯಾಂಕ್ ಯು ಫಾರ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಹಾಕಿ, ಏನು ಪ್ರಾಬ್ಲಮ್ ಬೇಕಂತ ಹೇಳಿ, ನಾನು ಸಾಲ್ವ್ ಮಾಡಿಕೊಂಡು ಒಳ್ಳೆ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು.